ವಂದೇ ಮಾತರಂ. ಇವತ್ತು ನಾಳೆ 79ನೇ ಸ್ವತಂತ್ರೋತ್ಸವದ ಅಂಗವಾಗಿ ಇವತ್ತು ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರಾದಂಥ ನಾಗೇಶ್ವರವರು ಸಿಹಿ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂಥದ್ದು. ಸರಿಸುಮಾರು 22,000 ಮಕ್ಕಳಿಗೆ, ಶಿಕ್ಷಕರು ಎಲ್ಲರೂ ಸೇರಿಸಿ 22,000 ಜನಕ್ಕೆ ಸಿಹಿ ವಿತರಣೆ ಮಾಡುವಂಥದ್ದು ಅತಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ. ಮಕ್ಕಳ ಈ ಕಾರ್ಯಕ್ರಮದಲ್ಲಿ ಎಷ್ಟು ಅರ್ಥಗರ್ಭಿತವಾಗದೆ ಅಂದ್ರೆ ನಿಮ್ಗೆ ಇವತ್ತು ಗೊತ್ತಾಗಲ್ಲ, ನಾಳೆ ಈ ವೇದಿಕೆ ಮೇಲೆ ಬರುವಂತ ಸಂದರ್ಭ ನೀವು ಕೂರ್ತಿರಲ್ಲ ಅವತ್ತು ನಿಮ್ಗೆ ಗೊತ್ತಾಗ್ತದೆ. ಮಾಧ್ಯಮ ಮಿತ್ರರೇ, ಎಲ್ಲ ನನ್ನ ವಿದ್ಯಾರ್ಥಿನಿಯರೇ, ಈ ಶಾಲೆಯ ಎಲ್ಲ ಶಿಕ್ಷಕಿಯರೇ, ಮತ್ತೆ STMC ಅಧ್ಯಕ್ಷರ ಸದಸ್ಯರುಗಳು, ಈ ಕಾರ್ಯಕ್ರಮ ನನ್ನ ಪ್ರಕಾರ ಅರ್ಥಗರ್ಭಿತವಾದ ಕಾರ್ಯಕ್ರಮ. ನಾಗೇಶ್ವರವರು ತಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾವಿರಾರು ಮಕ್ಕಳಿಗೆ ಬುಕ್ ವಿತರಣೆ, ಪೆನ್ನು, ಬ್ಯಾಗ್ ಎಲ್ಲ ವಿತರಣೆ ಮಾಡೋರೆ. ನಮ್ಮ ಕ್ಷೇತ್ರದಲ್ಲೂ ಸುಧಾ ಒಂದು ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನನ್ನ ದುರಾದೃಷ್ಟ ಅವತ್ತು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಕ್ಕೆ ಸೇರಕ್ಕಾಗ್ಲಿಲ್ಲ. ಆದ್ರೆ ತುಂಬಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು ಅಂತ ನಾನು ತಿಳ್ಪಟ್ಟೆ. ಮತ್ತೆ ಇನ್ನೊಂದು ವಿಚಾರಪ್ಪ ಏನಪ್ಪಾ ಅಂದ್ರೆ 10,000 ಲೀಟರ್ನ ಒಂದು ಕುಡಿಯುವ ನೀರಿನ ಫಿಲ್ಟರ್ ನಮ್ಮ ಕ್ಷೇತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಹಾಕಿಸ್ಕೊಟ್ಟಂತ ಹೆಮ್ಮೆ ವಿಚಾರ ನನಗೆ. ಯಾಕಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕವ ಮಾಡಿಸ್ಕೊಟ್ಟಂತರು. ಅವ್ರ ಉದ್ದೇಶ ಒಂದೇ, ಅವ್ರ ಮಗಳು MBBS ಓದ್ತಾವ್ರೆ. ನಮ್ಮ ಚನ್ನಪಟ್ಟಣ ತಾಲೂಕಲ್ಲೇ ಒಂದು ಹಾಸ್ಪಿಟಲ್ ಓಪನ್ ಮಾಡಿ ನಮ್ಮ ತಾಲೂಕಿಗೆ ಆದಷ್ಟು ಸೇವೆ ಮಾಡ್ಬೇಕು, ಆರೋಗ್ಯ ಇಲಾಖೆಯಲ್ಲಿ ಒಂದು ಸೇವೆ ಮಾಡ್ಬೇಕು ಅಂತ ಅವರ ವಿಚಾರ. ಅವರು ಮತ್ತೆ ಅವರ ಶ್ರೀಮತಿಯವರು, ಮಗಳು ಮತ್ತೆ ಮಗ ಮತ್ತೆ ಜಗದೀಶನ್ ಅವರು, ಇವ್ರ ಕಡೆಯಿಂದ ನನಗೆ ಆತ್ಮೀಯವಾಗಿ ಪರಿಚಯ ಆದಂಥದ್ದು. ಒಂದಿನ ಕುತ್ಕೋದ ಹತ್ರ ಹಂಚ್ಕೋತಾ ಇದ್ರು. ಮಕ್ಕಳ ಇದು ದುರುಪಯೋಗ ಅಲ್ಲ, ಸದುಪಯೋಗ ಪಡಿಸ್ಕೋಬೇಕು. ಯಾಕೆಂದ್ರೆ ನಾನು ನಿಮ್ಮಂಗೆ ನಿಮ್ ಜಾಗದಲ್ಲಿ ಕುಂತು ಇವತ್ತು ಈ ವೇದಿಕೆ ಮೇಲೆ ಬಂದಿರುವಂಥದ್ದು. ನಾವೆಲ್ಲರೂ ಅಷ್ಟೇನೆ ಇಲ್ಲೆಲ್ಲರೂ ಓದಿರೋದು ಬಹಳ ಕಡುಬಡದಿಂದ ಓದ್ಕೊ ಬಂದಿರುವಂಥದ್ದು. ಇವತ್ತು ನಿಮ್ಗೆ ಮಧ್ಯಾಹ್ನ ಬಿಸಿ ಊಟ ಸಿಗ್ತದೆ, ಪೆನ್ನು, ಬುಕ್ಸ್ ಎಲ್ಲ ಸರ್ಕಾರದ ವತಿಯಿಂದ ಸಿಗ್ತದೆ, ಯೂನಿಫಾರ್ಮ್ ಸರ್ಕಾರದ ವತಿಯಿಂದ ಸಿಗ್ತದೆ, ಈ ತರ ದಾನಿಗಳಿಂದ ಸಿಹಿ ವಿತರಣೆ ಸಿಗ್ತದೆ. ಆದ್ರೆ ನಾವು ಓದ್ತಿದ್ದಂತ ಸಂದರ್ಭದಲ್ಲಿ ಯಾವುದೂ ಇಲ್ಲ. ಕೇಳಿಬೇಕಾದ್ರೆ ನಿಮ್ಮ ಶಿಕ್ಷಕರನ್ನ. ಆದ್ರೆ ಒಂದು ತಿಳ್ಕೊಳ್ಳಿ ಮಕ್ಕಳ, ನಿಮ್ಮ ತಂದೆ ತಾಯಿಯಂದಿರು, ಈ ತರ ದಾನಿಗಳು, ನೀವು ಬೆಳವಣಿಗೆ ಆಗ್ಲಿ, ದೇಶದ ಮುಂದಿನ ಒಂದು ಪ್ರಜೆ ಆಗ್ಲಿ, ಒಂದು ಉನ್ನತ ದರ್ಜೆಯ ಕೆಲಸಕ್ಕೆ ಹೋಗಿ ಸೇರ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಶ್ರಮ ಪಡ್ತಾ ಇರೋದು. ಅಲ್ಲೇ ನಮ್ಮ ದಕ್ಷ ಅಧಿಕಾರಿ ತಹಸೀಲ್ದಾರ್ ಅವರು ಮಾತು ಹೇಳುದು, ಅವ್ರದ್ದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆಗೆ. ಇದಾಳೆ ಹೇಳ್ತಾರೆ, ಇನ್ನೊಂದು ತಿಂಗಳು ಕಳೆದಾಗ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಜಗದೀಶ್ ಅವ್ರಿಗೆ, ನಾಗೇಶ್ ಅವ್ರಿಗೆ. ಆಗ ನನ್ನ ಹತ್ರನೂ ಸುಧಾ ಮಾತಾಡೋರು ಏನು ಅಂತ ತಿಳಿಸ್ತೀವಿ. ಏನಪ್ಪಾ ಅಂದ್ರೆ, ನಿಮ್ಮ ತಂದೆ ತಾಯಿ ಇವತ್ತು ಮಳೆ ಬರ್ತಾರೆ, ಎಮ್ಮೆನೋ ದನನ ಬಿಟ್ಕೊಂಡು ಹಾಲು ಕರೆದ್ಬಿಟ್ಟು ಎಲ್ಲೋ ಆಗ್ತಾವ. ನೀವೆಲ್ಲ ರೈತರು ಮಕ್ಕಳು, ನೀವೇನ್ ಮಾಡ್ತೀರಿ ಅಂದ್ರೆ, ನನ್ನ ಮಕ್ಕಳು ಪಾಠ ಓದಕ್ ಹೋಗೋಳೆ, ಸ್ಕೂಲ್ಗೆ ಹೋಗೋಳೆ, ಚನ್ನಪಟ್ಟಣಕ್ಕೆ ಹೋಗೋಳೆ ಅಂತ ಅಲ್ಲಿ ಕುತ್ಕೊಂಡು ಅವರು ಶ್ರಮ ಪಟ್ಟಿ ಊಟ ಮಾಡ್ದೇನೆ ಬಿಸಿಲಲ್ಲಿ ಒಣಗಿಕೊಂಡು ಕೆಲಸ ಮಾಡ್ಕೊಂಡ್ ಬಂದು ಪೀಚ್ ಕಟ್ಟೋದು, ಬುಕ್ಸ್ ತಗೊಳ್ಳೋದು, ನಿಮ್ಗೆ ಏನೋ ಒಂದು ಮಾಡ್ತಾ ಇದ್ರೆ ನೀವು ಇಲ್ಲೆಲ್ಲೋ ಕುತ್ಕೊಂಡು ಮಾತಾಡ್ಕೊ ಹೋಗ್ತಿದ್ದೀರಿ. ನಮ್ದೊಂದು ಇನ್ನೊಂದೇನಪ್ಪಾ ಅಂದ್ರೆ, ನಿಮ್ಮ ಹತ್ರ ಎಷ್ಟು ಚಂದ ಹತ್ರ ಮೊಬೈಲ್ ಇಲ್ಲ, ಕೈ ಎತ್ತಿ ನೋಡೋಣ. ಮೊಬೈಲ್ ಉಪಯೋಗಿಸಲ್ಲ ಅನ್ನೋದು ಕೈ ಎತ್ತಿ ನೋಡೋಣ. ಮೊಬೈಲ್ ಉಪಯೋಗಿಸಲ್ಲ. ನಿಜವಾಗ್ಲೂ ನಿಮ್ಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ಯಾಕೆಂದ್ರೆ ಎಲ್ಲರೂ ಚಪ್ಪಾಳೆ ಕೊಡಿರಿ. ಯಾಕೆಂದ್ರೆ ಮೊಬೈಲ್ ಅನ್ನೋದು ಒಂದು ಇಡೀ ಜೀವನದ ಮನೆನೇ ಹಾಳು ಮಾಡ್ತಾರೆ. ಎಲ್ಲರೂ ಭವಿಷ್ಯನ 10 ಭಾಗ ಮಾತ್ರ ಒಳ್ಳೆದ್ ಯೂಸ್ ಮಾಡ್ತಾವ್ರೆ, 90 ಭಾಗ ಕೆಟ್ಟದ್ ಯೂಸ್ ಮಾಡ್ತಾವ್ರೆ. ಎಷ್ಟೋ ಮನೆ ಹಾಗೆ ತಹಸೀಲ್ದಾರ್ ಸಾಹೇಬ್ರು ಹೇಳಿದಂಗೆ ಎಷ್ಟೋ ಮಕ್ಕಳುಗಳು ಆ ಮೊಬೈಲ್ ನ ಒಳ್ಳೆದ್ ಯೂಸ್ ಮಾಡ್ತಾ ಇಲ್ಲ, ಕೆಟ್ಟದ್ ಯೂಸ್ ಮಾಡುವಂತ ಸಂದರ್ಭ ಆಗೈತು. ಆದ್ರಿಂದ ದಯವಿಟ್ಟು ಮೊಬೈಲ್ ನ ಬಿಡಿ ಮಕ್ಕಳ. ಮೊಬೈಲ್ ಬಿಟ್ಟು ನೀವು ಆದಷ್ಟು ಓದಕ್ಕೆ ಪ್ರಯತ್ನ ಪಡಿ, ಒಳ್ಳೆ ಮಾರ್ಕ್ಸ್ ತೆಗೀರಿ. ಒಳ್ಳೆ ಮಾರ್ಕ್ಸ್ ತೆಗ್ದಿ ನೀವು ನಮ್ಮ ಸಮಾಜಕ್ಕೆ ಈಗೇನು ಅವ್ರು ಸೇವೆ ಮಾಡ್ತಾ ಇದ್ರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ, ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನ್ ಸೇವೆ ಮಾಡ್ತಿದ್ರು ಆ ತರ ನಾನು ಸೇವೆ ಮಾಡ್ಬೇಕು, ನಾನು ಒಬ್ಬ ಅಧಿಕಾರಿ ಆಗ್ಬೇಕು, ನಾನು ಇವ್ರ ರೀತಿಯಿಂದ ನಾವು ವೇದಿಕೆ ಮೇಲೆ ಕೂತ್ಕೊಂಡು 4 ಜನಕ್ಕೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಆಗ್ಬೇಕು ಅನ್ನೋದ ಒಂದು ಛಲ ತಗೊಳ್ಳಿ ಮಕ್ಕಳ. ಖಂಡಿತ ನೀವು ಒಂದು ಒಳ್ಳೆ ದಾರಿ ಬರ್ತಿದ್ದೀರಿ. ತಾಲೂಕು ಎಲ್ಲಿರ್ಬೇಕು ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿ ಇರಬೇಕು, SSLC ಹಂತದಲ್ಲಿ.
ಆಗ ಮಾತ್ರ ನಮ್ಮ ತಾಲೂಕು ಹೆಸರು ಹೆಮ್ಮೆ ಪಡ್ತದೆ. ಯಾಕಂದ್ರೆ ಬೊಂಬೆ ನಾಡು ಅಂತ ಹೆಸರುವಾಸಿಕೆ, ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಕೆ ಆಗಿರೋದು ಬೊಂಬೆ ನಾಡು ಅಂತ. ಅದೇ ರೀತಿ ಶಿಕ್ಷಣದಲ್ಲೂ ಆ ರೀತಿ ಆಗ್ಬೇಕು ಅನ್ನೋದು ಒಂದು ಉದ್ದೇಶ. ನಾನು ಅವಾಗ ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆ ಬಹಳ ಹಿಂದುಳಿದಂತ ಶಾಲೆ. ತಹಸೀಲ್ದಾರ್ ಒಂದು ಆಯೋಜನೆ ಮಾಡ್ಕೊಂಡವ್ರೆ, ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಾನು ಬಣ್ಣ ಬಳಸ್ತೀನಿ, ನಮ್ಮ ಇಲಾಖೆಯಲ್ಲಿ ಎಲ್ಲರೂ ಕಟ್ಕೊಂಡು ಗುರುಗಳೇ ನೀವು ನಮ್ ಸಹಾಯ ಮಾಡ್ಬೇಕು ಅಂದ್ರೆ ಇದನ್ನೇ ವಿಚಾರ ನಾಗೇಶ್ ಅವ್ರಿಗೂ ಹೇಳಬೇಕು ಅನ್ಕೋತೀನಿ. ಬಣ್ಣ ಬಳಿಯುವಂಥದ್ದು ಅಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ನಾನು ಬಣ್ಣ ಬಳಸ್ತೀನಿ ಅಂತ. ಅದೇ ರೀತಿ ದಯವಿಟ್ಟು ಸರ್ಕಾರ ಕೊಡುವಂತ ಒಂದು ಉಪಯೋಗಗಳನ್ನ, ದಾನಿಗಳು ಕೊಡುವಂತ ಉಪಯೋಗಗಳನ್ನ ಸದುಪಯೋಗ ಪಡಿಸ್ಕೊಂಡು ಇಂತ ಸೇವೆ ಮಾಡುವಂತ ಮನೋಭಾವನೆ ಉಳ್ಳಂತ ವ್ಯಕ್ತಿಗಳಿಗೆ ನಾವು ಕೃತಜ್ಞತೆಯಾಗಿರೋಣ. ಅವ್ರು ಸೇವೆ ಮಾಡೋದಕ್ಕೆ ಇನ್ನೂ ಭಗವಂತ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಜೈ ಕರ್ನಾಟಕ ಮಾತೆ. ನ್ಯೂಸ್ 42 ಕನ್ನಡ.